ಎಲ್ಲರಿಗೂ 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 ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭೈರದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡ್ಬಿಡ್ತು. ಕೊರಗಜ್ಜಲ್ದು ಇವ ಲೇಡೀಸ್ ದೇವರು ಭೈರದೇವಿದು. ತುಂಬಾ ಒಂದು ಬೇರೆ ತರದ್ದು ಪ್ರಯತ್ನ. ಯಾಕಂದ್ರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗೂ ವರ್ತಮಾನದಲ್ಲೇ ಇರ್ತವೆ ಅಪ್ಡೇಟ್. ಅವು ಓಕೆ, ವರ್ಷದ್ದು ಹಿಂದೆ ಮುಂದೆ ಇದು ಭೂತಕಾಲಕ್ಕೂ ಭವಿಷ್ಯ ಕಾಲದಲ್ಲಿ ಇರಲ್ಲ, ಅದು ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ. ಈ ತರದೊಂದು ಕಥೆ ಮಾಡಿದ ಶ್ರೀಜೆ ಅವ್ರು ಹೆಂಗ್ ಮಾಡಿದ್ರು, ರಮೇಶ್ ಸರ್ಗೆ ಈ ತರದ್ದು. ರಮೇಶ್ ಸರ್ ಆ ಕ್ಯಾರೆಕ್ಟರ್ಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ. ವಿದ್ಯಾವಂತರು ದಿಕ್ತಪ್ಪರು ದೇವ್ರನ್ನು ದೇವನು ಇಬ್ಬರು ಯಾಮಾರಿಸ್ಬಿಡ್ತಾರೆ. ಆ ತರದೊಂದು ಕ್ಯಾರೆಕ್ಟರ್ ಅವರು ಶ್ರೀಜೆ ಮಾಡಿದ್ದು. ಆಮೇಲಿಂದ ಇನ್ನೊಂದು ರವಿವರ್ಮ ಮಾಸ್ಟರ್ ನಾರ್ಮಲ್ ಆಗಿದ್ರೆ ಬಿಡಲ್ಲ ಅವರು, ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳು ಮಾಡ್ಬಿಡ್ತಾರೆ. ಇನ್ನು ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರ ಇವರು. ಬಹಳ ಚೆನ್ನಾಗಿ ಮಾಡ್ಸಿದ್ರ ಮಾಸ್ಟ್ರೆ ನಿಜವಾಗ್ಲೂ. ನನ್ಗೆ ನಾನು ಸೀಜನೇ ಕೇಳ್ಬೇಕು ಆ ಪದಗಳು. ಇರೋ ಬರೋ ದೇವ್ರು ಎಟ್ಟಿಲಕ್ಕಮ್ಮ ಆ ಲಕ್ಕಮ್ಮ ಈ ಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂಲೆ ದೇವ್ರು ಒಬ್ಬ ದೇವ್ರನ್ನು ಬಿಟ್ಟಿಲ್ಲ. ಹೆಣ್ಣು ದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ನಾನು ಅವಾಗಲೇ ಕೇಳಿಸ್ದಾಗೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲಿ ಹುಡ್ಕೋರಿ ಅಂದ್ಬಿಟ್ಟು. ಬಹಳ ಅದಕ್ಕೆ ತುಂಬಾ ಶ್ರಮ ತಗೊಂಡಿದ್ದಾರೆ. ಇನ್ನ ರಾಧಿಕಾ ಅವ್ರದ್ದು ನಾವು ಫಸ್ಟ್ ಡೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನು ಇಬ್ರು ಒಂದು 6:30-7 ಗಂಟೆಗೆ ಹೋದ್ವಿ. ಪಾಪ ಹೋಗಿ ಆಗಾಯ್ತು ಈಗಾಯ್ತು ಹಂಗಾಯ್ತು 10, 11, 12 ಆಯ್ತು. ನಮ್ಗೆ ಕರಿತಾನೆ ಇಲ್ಲ. ನಾನು ಯಾಕೆ ಅಂತ ಕೇಳಿದ್ರೆ ರೆಡಿ ಆಗ್ತಿದಾರೆ ಸರ್ ಅಂದ್ರು. ಆಮೇಲಿಂದ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮಲ್ದು ಎದ್ರಕಂಡ್ವಿ. ಹೊರಗಡೆ ಹೆಂಗಪ್ಪ ಕುತ್ಕೊಳ್ಳೋದು, ಕಾಕ್ಸ್ಟನ್ ಸ್ಮಶಾನ ಬೇರೆ. ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ, ಆತ್ಮಗಳು ಯಾವೂ ಇರ್ಲಿಲ್ಲ. ಇವ್ರು ರೆಡಿಯಾಗಿ ಈಚೆ ಬಂದ ತಕ್ಷಣನೇ ಅವೆಲ್ಲ ಪ್ರೇಕ್ಷಕರು ಆಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡಕ್ಕೆ. ಎಲ್ಲ ಆತ್ಮಗಳು. ನಮ್ಗೇನೆ ಬಹಳ ಖುಷಿ ಆಯ್ತು ಅದನ್ನ ಹೊರಗೆ ಮಲ್ದು ಎದ್ರಕಂಡ್ವಿ. ಹೊರಗಡೆ ಹೆಂಗಪ್ಪ ಕುತ್ಕೊಳ್ಳೋದು, ಕಾಕ್ಸ್ಟನ್ ಸ್ಮಶಾನ ಬೇರೆ. ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ, ಆತ್ಮಗಳು ಯಾವೂ ಇರ್ಲಿಲ್ಲ. ಇವ್ರು ರೆಡಿಯಾಗಿ ಈಚೆ ಬಂದ ತಕ್ಷಣನೇ ಅವೆಲ್ಲ ಪ್ರೇಕ್ಷಕರು ಆಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡಕ್ಕೆ. ಎಲ್ಲ ಆತ್ಮಗಳು. ನಮ್ಗೇನೆ ಬಹಳ ಖುಷಿ ಆಯ್ತು ಅದನ್ನ ನೋಡಿ. ಇಷ್ಟ ಅಂದ್ರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾದನ್ನ ಬೇರೆ ತರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದಷ್ಟು ಸಿಗುತ್ತೆ ಅಂತ. ಇವರು ಪ್ರತ್ಯಕ್ಷ ಒಂದ್ ದಿವಸ ಶಾರ್ಟೇ ತೆಗ್ದಿಲ್ಲ ಅಂತ ಕಾಣುತ್ತಲ್ವಾ. ಬೆಳಗಿನ ಜಾವ 3:30 ನೀವು ಹಂಗೆ ಹೋಗಿದ್ದೀರಾ. ಪ್ರಾಬ್ಲಮ್ ಆಗಿದ್ದಲ್ವಾ ಬಂದ್ವು ಆತ್ಮಗಳಂಗಾರ ಅವು ನಿಮ್ಮ ಹತ್ರಕ್ಕೆ. ಅಲ್ಲ ನಮಗ್ ಗೊತ್ತಿಲ್ಲ, ನಮಗ್ ನಿಜವೂ ಗೊತ್ತಿಲ್ಲ. ಹೌದು, ಹಂಗ ಆವಾಹನೆ ಮಾಡ್ಕೊಂಡು ಆ ತರದ್ ನಿಜವಾಗ್ಲೂ ನೆನ್ನೆ ಶೋನ ನೋಡಿದಾರೆ ಸುಮಾರು ಜನ. ಅದೇ ನಾವು ಹೇಳ್ದಂಗೆ ಈ ಭೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು, ಈ ತರದ ಪಾತ್ರ ಆಗ್ಬೋದು, ಇದನ್ನ ಸೃಷ್ಟಿ ಮಾಡಿದಂತ ನಮ್ ಡೈರೆಕ್ಟರ್ಗೆ ಆಗ್ಬೋದು. ಆಮೇಲೆ ಇದನ್ನ ನಾವು ಇದು ಬರೀ ಇಲ್ಲಿಗಲ್ಲ, ಇದು ತುಂಬಾ ಜರ್ನಿ ಮಾಡ್ಸುತ್ತೆ ನಮ್ಗೆ ಎಲ್ಲರನ್ನು. ಎಲ್ಲೆಲ್ಲೂ ಕರ್ಕೊಂಡೋಯ್ತು. ಆ ಯಾನಾಗ ಹೋದ್ವಿ, ಆ ಯಾನದ ಕೊರಕ್ಲು ಸಂಧಿಗಳು, ಆ ಪಾರವಾಳ ಗಿರ್ವಾಳ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಂಡು ಆಮೇಲೆ ಕಾಶಿದ್ ಬಿಡಿ, ಕಾಶಿದು ಇನ್ನೊಂದು 5-6 ದಿವಸ ಇದ್ದಿದ್ರೆ, ನಾವು ಇನ್ನೊಂದು 2-3 ದಿವಸ ಇದ್ದಿದ್ರೆ ನಮಗೂ ಒಂಥರ ವೈರಾಗ್ಯ ಶುರುವಾಗೋದು. ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನಿಸ್ಬಿಡೋದು. ಯಾಕಂದ್ರೆ ಅಷ್ಟು ಅದು ತುಂಬಾ ಕಾಸ್ಮಿಕ್ ಎನರ್ಜಿ ಇರೋಂಥ ಜಾಗ. ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ. ಬಟ್ ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು, ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನ ಕಂಠೀರವದಲ್ಲಿ ಹಾಕಿದ್ರು ರವಿ ಅವರು, ಜಾಧವ್ ಅವರು. ಅಯ್ಯಪ್ಪ ನಮ್ಗೆ ಅಲ್ಲೇ ಇದಾರೆ ಸರ್, ಅಲ್ಲೇ ಇದಾರಲ್ಲ. ಆ ತಲೆ ಬುರುಡೆ ಎಲ್ಲ ಎಲ್ಲಿ ಹುಡ್ಕೊಂಬಂದ್ರನಪ್ಪ ಅಷ್ಟೊಂದು. ನಿಜವಾಗ್ಲೂ ಒಂದು ಬೇರೆ ತರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗಾಗಿ ನೆನ್ನೆ ನೋಡಿದವ್ರಿಗೇನಾದ್ರು ಒಂದ್ ರೀತಿ ಇಷ್ಟ ಆಗಿದೆ. ಅನೂರ್ಗೆ ಕಂಗ್ರ್ಯಾಚುಲೇಷನ್. 25 ವರ್ಷ ಆಯ್ತಲ್ವಾ, ಎಂತೆಂತ ಪಾತ್ರಗಳು ಮಾಡಿದ್ರು ನೋಡಿ. ರಮೇಶ್ ಅವ್ರಿಗೂ ವಯಸ್ಸಾಗಿಲ್ಲ, ಇವ್ರಿಗೂ ವಯಸ್ಸಾಗಿಲ್ಲ. ಎಲ್ಲ ಹೆಂಗ್ ಟೀಮ್ ಇದು. ರಾಧಿಕಾ ಅವ್ರಿಂದ ಸೇರ್ಕೊಂಡು ಎಲ್ಲಾರ್ದು. ನಮ್ದೇ ಸ್ವಲ್ಪ ಹೆಂಗೆಂಗೋ. ಬಹಳ ಖುಷಿ ಆಗುತ್ತೆ ಈ ತರದೊಂದು ಸಿನಿಮಾದೊಳಗೆ ಸೇರ್ಕೊಂಡು ಕೆಲಸ ಮಾಡೋದು. ಇದು ಬಹಳ ದೊಡ್ಡ ಲಾಂಗ್ ಜರ್ನಿ. ಸುಮಾರು ಒಂದು 5-6 ವರ್ಷ ಮಾಡಿದ್ರೇನಪ್ಪಲ್ಲ. ಹೌದು, ಅದು ಮಾಡ್ತಾನೆ ಇದ್ರು ಅಂದ್ರೆ ಇಲ್ವಾ. ರಿಸರ್ಚ್ ಶೂಟಿಂಗ್ ಬೇಗ ಮಾಡಿದ್ವಿ, ರಿಸರ್ಚ್. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ ಮತ್ತೆ ಎಲ್ಲ ರೀತಿಯಿಂದ ಯೂಟ್ಯೂಬ್ನವರೇ ಹೂವ ಇಕ್ಕಿ ನಮ್ಗೆ
ಅಷ್ಟೇ. ಎಲ್ಲರಿಗೂ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ, ಈ ತರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ. ತುಂಬಾನೇ ನಿರ್ಮಾಪಕರಾಗಿ ರಾಧಿಕಾ ಅವರು ಅಲ್ಲಿ ಬೀರುಲ್ಲಿ ಎಷ್ಟು ಶ್ರಮ ಹೋಯ್ತು, ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿ ಹಾಕಿ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸಿಗ್ಲಿ ಅಂತ ಕೇಳ್ತಾ, ಒಳ್ಳೇದಾಗ್ಲಿ ನಮಗೂ ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ.